ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ, ನಮಗೋಸ್ಕರ ನೀವು ಪ್ರಾರ್ಥಿಸುತ್ತಾ ಇದ್ದೀರಾ. ಯೇಸು ಕ್ರಿಸ್ತನು ಅತಿ ಶೀಘ್ರವಾಗಿ ಬರುವಂತಹ ದಿನಗಳಲ್ಲಿ ನಾವಿದ್ದೇವೆ. ಆ ದಿನವು ಸಮೀಪಿಸುತ್ತಾ ಇರುವುದರಿಂದ ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಮಾಡಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಸತ್ಯವೇದವನ್ನು ತೆರೆಯುವಂತಹ ಪ್ರತಿ ಸಾರಿ ದೇವರಾತ್ಮನು ನಮ್ಮೊಂದಿಗೆ ಮಾತನಾಡುತ್ತಾರೆ. ಆತನ ಮಾತಿಗೆ ನಾವು ವಿಧೇಯರಾಗುವಾಗ, ದೇವರಾತ್ಮನಿಗೆ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಆತನ ನಡೆಸುವಿಕೆ ಹಾಗೂ ಅದ್ಭುತವನ್ನು ಖಚಿತವಾಗಿ ನಾವು ನೋಡುತ್ತೇವೆ. ಪ್ರತಿದಿನವೂ ಕೂಡ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸುರಿಸಲ್ಪಡಬೇಕೆಂಬುದಾಗಿ ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಇರುವುದನ್ನು ಇರುವ ಹಾಗೆ ನಿಮಗೆ ಹೇಳುತ್ತಿದ್ದೇವೆ. ರಾಜಮಂಡ್ರಿ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಆಗಿರಬಹುದು, ನಮ್ಮ ಬ್ರಾಂಚ್ ಸಭೆಗಳನ್ನು ಅನೇಕ ಕಡೆ ಸ್ಥಾಪಿಸುತ್ತಾ ಇದ್ದೇವೆ. ಆ ಎಲ್ಲಾ ಕಡೆ ದೇವರ ವಾಕ್ಯವನ್ನು ಇರುವುದನ್ನು ಇರುವ ಹಾಗೆ ಬೋಧಿಸುವುದರ ಮೂಲಕ ಅನೇಕರು ದೇವರಿಗೋಸ್ಕರ ದೊಡ್ಡ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದಾರೆ. ಆ ತೀರ್ಮಾನದಲ್ಲಿ ಅವರು ಮುಂದೆ ಸಾಗುವಾಗ ದೊಡ್ಡ ಅದ್ಭುತ ಕಾರ್ಯಗಳನ್ನು ಕಾಣುತ್ತಾರೆ. ಎಲ್ಲರೂ ಕೂಡ ದೇವರಲ್ಲಿ ಸ್ಥಿರವಾಗಿರಬೇಕೆಂಬುದಾಗಿ ನಿಮಗೋಸ್ಕರ ಪ್ರತಿದಿನ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ನಿಮ್ಮ ಬಳಿ ಸತ್ಯವೇದ ಇದ್ದರೆ ತೆಗೆಯಿರಿ. ಕೀರ್ತನೆಗಳು 85ನೇ ಅಧ್ಯಾಯ 9ನೇ ವಾಕ್ಯ. ಸ್ಯಾಮ್ 85 and verse 9. ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. Surely his salvation is near those who fear him, that his glory may dwell in our land. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇಶದಲ್ಲಿ ಮಹಿಮೆ ನೆಲೆಗೊಳ್ಳುವಂತೆ. ಈ ದಿನ ಭಾರತ ದೇಶದಲ್ಲಿ ಅಥವಾ ಪ್ರಪಂಚದ ದೇಶದಲ್ಲಿ ಎಲ್ಲ ಇದೆ ಅಲ್ವಾ? ಅನೇಕ ಸಂಗತಿಗಳು ನಡೆಯುತ್ತಾ ಇದೆ, ಆದರೆ ದೇವರ ಮಹಿಮೆ ಇದೆಯಾ? ದೇವರ ಮಹಿಮೆಯನ್ನು ನಾವು ಹೊಂದುತ್ತಾ ಇದ್ದೇವೆ. ಒಂದು ದೇಶದ ಕುರಿತಾಗಿ ಮಾತ್ರವಲ್ಲ, ಒಂದು ಸಭೆ, ಒಂದು ಕುಟುಂಬ, ಒಂದು ವೈಯಕ್ತಿಕ ಜೀವಿತದಲ್ಲಿ ದೇವರ ಮಹಿಮೆ ಇಲ್ಲದೆ ಹೋದರೆ ಆ ಜೀವಿತವು ಅರ್ಥವುಳ್ಳದ್ದಲ್ಲ. ಈ ದಿನ ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತಹ ನೀವೆಲ್ಲರೂ ಕೂಡ ದೇವರ ಮಹಿಮೆಯನ್ನು ನೀವು ಹೊಂದಿರಬೇಕೆಂದು ಮನಪೂರ್ವಕವಾಗಿ ಆಶಿಸುತ್ತೇನೆ. ದೇವರ ಮಹಿಮೆ ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಧೂಳಾಗಿದ್ದೇವೆ. ದೇವರ ಮಹಿಮೆ ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಮಣ್ಣಾಗಿದ್ದೇವೆ. ದೇವರ ಮಹಿಮೆಯು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತದೆ. ಶಿಲೋವ ಎನ್ನುವಂತಹ ಪ್ರಾಂತ್ಯದಲ್ಲಿ ಫಿನೆಹಾಸನ ಹೆಂಡತಿಯು ಮಗುವಿಗೆ ಹೆಸರನ್ನು ಕೊಟ್ಟು ಆ ಮಗುವಿಗೆ ಹೆಸರನ್ನು ಇಡುತ್ತಾಳೆ. ಇಕಬೋದ್ ಎಂಬುದಾಗಿ ಹೆಸರಿಡುತ್ತಾಳೆ. ಪ್ರಭಾವ ಹೋಗಿದೆ, ಮಹಿಮೆ ಹೋಗಿದೆ ಎಂಬುದಾಗಿ ಅರ್ಥ. ಯಾಕಂದ್ರೆ ಇಸ್ರಾಯೇಲ್ ಪ್ರಜೆಗಳು ಮಂಜೂಷದ ಪೆಟ್ಟಿಗೆಯನ್ನು ಯುದ್ಧಕ್ಕೆ ತೆಗೆದುಕೊಂಡು ಹೋದರು. ಆ ಮಂಜೂಷವನ್ನು ಶತ್ರುಗಳು ಅಪಹರಿಸಿದರು. ಫಿಲಿಸ್ಟಿಯರು ತೆಗೆದುಕೊಂಡು ಹೋದರು. ಫಿನೆಹಾಸನು ಹಾಗೂ ಒಫ್ನಿ ಇಬ್ಬರು ಕೂಡ ಸತ್ತು ಹೋದರು. ಆ ಮಾತನ್ನು ಕೇಳಿ ದೈವ ಸೇವಕನಾದ ಏಲಿ ಕೂಡ ಸತ್ತು ಹೋಗುತ್ತಾನೆ. ಆ ಸಂದರ್ಭದಲ್ಲಿ ಈಕೆಗೆ ನೋವು ಉಂಟಾಗುತ್ತದೆ. ಮಗುವಿಗೆ ಜನ್ಮ ಕೊಟ್ಟಾಗ ಆ ಮಗುವಿಗೆ ಇಕಬೋದ್ ಎಂಬುದಾಗಿ ಹೆಸರಿಡುತ್ತಾಳೆ. ಇಕಬೋದ್ ಎನ್ನುವಂತಹ ಮಾತಿಗೆ ಗ್ಲೋರಿ ಡಿಪಾರ್ಟೆಡ್, ದೇವರ ಮಹಿಮೆ ಹೋಯಿತು ಎಂಬುದಾಗಿ ಅರ್ಥ. ಪ್ರಿಯರೇ, ಯಾಕೆ ಅನೇಕ ಸಾರಿ ಶತ್ರು ನಮ್ಮ ಜೀವಿತದಲ್ಲಿ ಎದ್ದೇಳುತ್ತಾನೆ? ಸೈತಾನನು ಯಾಕೆ ಅಶಾಂತಿ, ಅಸಮಾಧಾನವನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ತರುತ್ತಾ ಇದ್ದಾನೆ ಅಂದರೆ ದೇವರ ಮಹಿಮೆಯನ್ನು ನಾವು ನಿರ್ಲಕ್ಷಿಸುತ್ತಾ ಇದ್ದೇವೇನೋ? ಆತನ ಮಹಿಮೆಯ ಕುರಿತಾಗಿ ನಮಗೆ ಇರುವಂತಹ ಉದ್ದೇಶವು ಬದಲಾಗುತ್ತಾ ಇದೆಯೇನೋ? ಆದರೆ ಈ ದಿನದಲ್ಲಿ ದೇವರು ಮತ್ತೊಂದು ಸಾರಿ ಮಾತನಾಡುತ್ತಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ನಿಮಗೋಸ್ಕರ, ನನಗೋಸ್ಕರ ಈ ಲೋಕಕ್ಕೆ ಆತನು ಇಳಿದು ಬಂದು ನಮ್ಮೆಲ್ಲರ ನಿಮಿತ್ತವಾಗಿ ನಮ್ಮ ಪಾಪದ ಭಾರವನ್ನು, ಶಾಪದ ಭಾರವನ್ನು ಆತನ ಮೇಲೆ ಹಾಕಿಕೊಂಡು ನಾವೆಲ್ಲರೂ ವಿಮೋಚನೆ ಹೊಂದಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಿಲುಬೆಯಲ್ಲಿ ಸತ್ತನು. ಸತ್ಯವೇದವೆಲ್ಲವೂ ಕೂಡ ಯೇಸು ಕ್ರಿಸ್ತನ ಮರಣದ ಕುರಿತಾಗಿಯೇ ಕೇಂದ್ರೀಕರಿಸಲ್ಪಟ್ಟಿದೆ. ಆತನ ಮರಣವು ಅಷ್ಟು ಉನ್ನತವಾದದ್ದು. ಯೇಸು ಕ್ರಿಸ್ತನ ಮರಣವು ನಮ್ಮೆಲ್ಲರಿಗೂ ರಕ್ಷಣೆ ಕೊಟ್ಟಿದೆ, ಮಹಿಮೆ ಕೊಟ್ಟಿದೆ. ಯಾವ ಮಹಿಮೆಯನ್ನು ನಮ್ಮ ಆದಿಪಿತರರಾದ ಆದಾಮ್ ಹಾಗೂ ಅವಳು ಕಳೆದುಕೊಂಡರೋ, ಏದೇನ್ ತೋಟದಲ್ಲಿ ಇಡಲ್ಪಟ್ಟಾಗ ಯಾವ ಮಹಿಮೆಯಿಂದ ಅವರು ಆವರಿಸಲ್ಪಟ್ಟಿದ್ರೋ, ಪಾಪ ಮಾಡುವುದರ ಮೂಲಕವಾಗಿ ಆ ಮಹಿಮೆ ಕಳೆದುಕೊಂಡ್ರು ಅಲ್ವಾ? ಎಕ್ಸಾಕ್ಟ್ ಆಗಿ ಆ ಮಹಿಮೆಯನ್ನು ಮತ್ತೆ ನಮಗೆ ಕೊಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದರು. ನಂಬಿಕೆಯ ಮೂಲಕವಾಗಿ ಯಾರು ಯೇಸುವನ್ನು ಅಂಗೀಕರಿಸುತ್ತಾರೋ, ಧರ್ಮಶಾಸ್ತ್ರದ ಪ್ರಕಾರವಾಗಿ ನಮ್ಮಲ್ಲಿ ಯಾರೊಬ್ಬರು ಕೂಡ ನೀತಿವಂತರಾಗಿ ನಿರ್ಣಯಿಸಲ್ಪಡುವುದಿಲ್ಲ, ದೇವರ ಮಹಿಮೆ ಹೊಂದುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಡುವುದರ ಮೂಲಕ, ಆತನ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ ನಾವು ರಕ್ಷಣೆಗೆ ನಡೆಸಲ್ಪಡುತ್ತೇವೆ. ದೇವರ ಮಹಿಮೆಯು ಪುನಃ ಕೊಡಲ್ಪಟ್ಟಿತು. ಈ ದಿನ ನಾವು ಮಹಿಮೆಯುಳ್ಳ ವ್ಯಕ್ತಿಗಳಾಗಿ ಜೀವಿಸುವುದಕ್ಕೆ ದೇವರು ಸಹಾಯ ಮಾಡುತ್ತಿದ್ದಾರೆ. ದೇಶದಲ್ಲಿ ಮಹಿಮೆ ನೆಲೆಗೊಳ್ಳುವಂತೆ ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆ ಅವಶ್ಯ. ನಿಮ್ಮ ಸಭೆಗೆ ದೇವರ ಮಹಿಮೆ ಅವಶ್ಯ. ನಿಮ್ಮ ವೈಯಕ್ತಿಕ ಜೀವಿತಕ್ಕೆ ದೇವರ ಮಹಿಮೆ ಅವಶ್ಯ. ಇಬ್ರಿಯ ಭಾಷೆಯಲ್ಲಿ ಕಾಬೋದ್ ಎನ್ನುವಂತಹ ಪದವನ್ನು ನಾವು ನೋಡುವಾಗ ದೇವರ ಮಹಿಮೆ ಉನ್ನತವಾದದ್ದು. ದೊಡ್ಡ ಬೆಳಕಿನಿಂದ ನಮ್ಮನ್ನು ಆವರಿಸಬೇಕೆಂಬುದಾಗಿ ಆತನು ಇಷ್ಟಪಡುತ್ತಾ ಇದ್ದಾರೆ. ಈ ದಿನ ಕೇಳುತ್ತಾ ಇದ್ದೇನೆ, ಒಂದು ವೇಳೆ ನಿನ್ನ ಜೀವಿತದಲ್ಲೂ ಕೂಡ ಬರಿದಾಗಿ, ನಿನ್ನ ಕುಟುಂಬದಲ್ಲಿ ಬರಿದಾದಂತಹ ಅನುಭವ, ಒಣಗಿ ಹೋದಂತಹ ಅನುಭವ ಇದ್ದರೆ
ದೇವರೇ, ನಿನ್ನ ಮಹಿಮೆಯಿಂದ ನನ್ನನ್ನು ತುಂಬಿಸು ಎಂಬುದಾಗಿ ಪ್ರಾರ್ಥಿಸು. ಆತನನ್ನು ದೃಷ್ಟಿಸಿರಿ, ದೇವರು ಬಲವಾದ ಕಾರ್ಯವನ್ನು ಮಾಡುತ್ತಾರೆ. ಯಾವಾಗ ದೇವರ ಮಹಿಮೆ ನಿನ್ನಲ್ಲಿ ತುಂಬಲ್ಪಟ್ಟಿರುತ್ತದೋ, ಆತನ ಪ್ರಕಾಶಕ್ಕೆ ನೀನು ಸ್ಥಳ ಕೊಡುತ್ತೀಯೋ, ನಿನ್ನ ಜೀವಿತವು ಮುಂಚೆ ಇದ್ದ ಹಾಗೆ ಇರುವುದಿಲ್ಲ. ಆಮೇನ್. ಮುಂಚೆ ಇದ್ದ ಹಾಗೆ ನಿನ್ನ ಜೀವಿತ ಇರುವುದಿಲ್ಲ. ನಿಮ್ಮ ಮಾತುಗಳು, ನಿಮ್ಮ ಕ್ರಿಯೆಗಳು, ನಿಮ್ಮ ನಡವಳಿಕೆ ಸಮಸ್ತವೂ ಕೂಡ ದೇವರಿಗೆ ಮಹಿಮೆಯನ್ನು ತರುವುದು ಮಾತ್ರವಲ್ಲದೆ ನಿನ್ನ ಸುತ್ತಲಿರುವಂತಹ ಜನರಿಗೆ ಆಶೀರ್ವಾದವನ್ನು ದೇವರು ತರುತ್ತಾರೆ. ನೀವೆಲ್ಲರೂ ಕೂಡ ಅಂತಹ ವಿಧಾನದಲ್ಲಿ ಮುಂದೆ ಸಾಗಬೇಕೆನ್ನುವುದೇ ನನ್ನ ಪ್ರಾರ್ಥನೆ. ದೇವರ ಸೇವಕನಾಗಿ ನನ್ನ ಅಭಿಲಾಷೆ. ಆತನಿಗೆ ಭಯಪಡುವವರಿಗೆ ಆತನ ರಕ್ಷಣೆಯು ಸಮೀಪವಾಗಿದೆ ಎನ್ನುವಂತಹ ಮಾತು ಅಲ್ಲಿ ಉಪಯೋಗಿಸುತ್ತಾರೆ. ಸತ್ಯವೇದದಲ್ಲಿ ಪ್ರಿಯರೇ, ರಕ್ಷಣೆ ಎನ್ನುವಂತಹ ಮಾತು 3 ಪ್ರಾಮುಖ್ಯವಾದ ವಿಷಯಗಳೊಂದಿಗೆ ವಿವರಿಸಲ್ಪಟ್ಟಿದೆ. ಒಂದು, ರಕ್ಷಣೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಡುವುದರ ಮೂಲಕ ನಾವೆಲ್ಲರೂ ರಕ್ಷಣೆಯನ್ನು ಹೊಂದಿದ್ದೇವೆ. ಇನ್ನೊಂದು, ರಕ್ಷಣೆಯನ್ನು ಹೊಂದುತ್ತೇವೆ ಅಂದರೆ ಈ ಪಾಪದ ಭಯಂಕರತ್ವದಿಂದ ನಾವು ಜೀವಿಸುತ್ತಾ ಇರುವಾಗ ಅನುದಿನವೂ ಕೂಡ ನಾವು ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಅದನ್ನು ಸ್ಯಾಂಕ್ಟಿಫಿಕೇಶನ್ ಎಂಬುದಾಗಿ ಹೇಳುತ್ತಾರೆ. ಆನಂತರವಾಗಿ ಒಂದು ದಿನ ರಕ್ಷಣೆ ಹೊಂದಲಿದ್ದೇವೆ ಎನ್ನುವಂತಹ ಮಾತನ್ನು ಈ ಬೈಬಲಲ್ಲಿ ಎಲ್ಲಾದರೂ ನೋಡುವುದಾದರೆ ಅದು ದೇವರು ನಮಗೆ ಕೊಡುವಂತಹ ಮಹಿಮೆಯ ಕುರಿತಾದಂತಹ ವಿವರಣೆ ಆಗಿದೆ. ಅದನ್ನು ಗ್ಲೋರಿಫಿಕೇಶನ್ ಎಂದು ಹೇಳುತ್ತಾರೆ. ಜಸ್ಟಿಫಿಕೇಶನ್ ಅಂದರೆ ಒಂದು ದಿನ ರಕ್ಷಣೆ ಹೊಂದಿದ್ವಿ. ಸ್ಯಾಂಕ್ಟಿಫಿಕೇಶನ್ ಅಂದರೆ ರಕ್ಷಣೆ ಹೊಂದುತ್ತಾ ಇದ್ದೇವೆ. ಗ್ಲೋರಿಫಿಕೇಶನ್ ಅಂದರೆ ರಕ್ಷಣೆ ಹೊಂದುತ್ತೇವೆ ಎಂದು ಅರ್ಥ. ಸತ್ಯವೇದದಲ್ಲಿ ಆ ಮಾತನ್ನು ಓದುವಾಗ ನಿಮಗೆ ಆ ತಿಳುವಳಿಕೆ ಬರಬೇಕು. ಆತನಿಗೆ ಭಯಪಡುವವರಿಗೆ ದೇವರ ರಕ್ಷಣೆಯು ಸಮೀಪವಾಗಿದೆ. ಈ ದಿನ ನೀನು ನಿಜವಾಗಿಯೂ ದೇವರಿಗೆ ಭಯಪಡುತ್ತಾ ಇದ್ದೀಯಾ? ಭಯಪಡುವುದು ಅಂದರೆ ದೇವರು ಯಾವುದೊಂದು ಆಯುಧದಿಂದ ನಮ್ಮನ್ನು ಚುಚ್ಚುತ್ತಾರೆಂತಲೋ ಅಥವಾ ನಮ್ಮ ಚರ್ಮವನ್ನು ಆತನು ಸುಲಿಯುತ್ತಾನೆಂಬುದಾಗಿ ಈ ರೀತಿಯಾದಂತಹ ಭಯವಲ್ಲ. ಗೌರವಪೂರ್ವಕವಾದ ಭಯ, ಅದನ್ನು ರೆವರೆನ್ಷಿಯಲ್ ಫಿಯರ್ ಎಂದು ಹೇಳುತ್ತಾರೆ. ದೇವರಂದರೆ ನಮಗೆ ಭಯ ಇರುವಾಗ ಗೌರವಪೂರ್ವಕವಾದಂತಹ ಭಯವನ್ನು ಹೊಂದಿದ್ದು ದೇವರ ಸಮ್ಮುಖದಲ್ಲಿ ದೀನತೆಯಿಂದ ಆತನನ್ನು ಆರಾಧಿಸುತ್ತೇವೆ, ಸೇವಿಸುತ್ತೇವೆ. ಅಂತಹ ಪರಿಶುದ್ಧವುಳ್ಳ ಭಯದಿಂದ, ಆ ಪವಿತ್ರವಾದ ಭಯಭಕ್ತಿಯಿಂದ ಜೀವಿಸಬೇಕೆಂದೇ ದೇವರು ಆಶಿಸುತ್ತಿದ್ದಾರೆ. ದೇವರು ನಿನ್ನನ್ನು ರಕ್ಷಿಸುತ್ತಾರೆ. ಈ ದಿನ ಯಾವ ಕೇಡಿನಿಂದ ಹಿಡಿಯಲ್ಪಟ್ಟಿದೆಯೋ, ಯಾವ ಪಿತೂರಿಗೆ ಒಳಗಾಗಿ ಕಷ್ಟಪಡುತ್ತಾ ಇದ್ದೀಯೋ, ಯಾವ ಬ್ಲಾಕ್ ಮೇಲಿಂದ ನಿನ್ನ ಜೀವಿತದಲ್ಲಿ ಭಯಂಕರವಾದ ಶೋಧನೆಯನ್ನು ಎದುರಿಸುತ್ತಾ ಇದ್ದೀಯೋ, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಫೇಲ್ಯೂರ್ಸ್ ಅನ್ನು ಅನುಭವಿಸುತ್ತಾ ಇದೇ ನನ್ನ ಜೀವಿತದ ಕೊನೆಯ ದಿನ, ಕೊನೆಯ ಗಳಿಗೆ ಎಂಬುದಾಗಿ, ಇನ್ಮುಂದೆ ಫೇಲ್ ಆದ್ರೆ ಬದುಕುವುದಿಲ್ಲ ಅಣ್ಣ ಎಂಬುದಾಗಿ ನಿರಾಸೆ ನಿರುತ್ಸಾಹದಲ್ಲಿದ್ದರೆ, ಪ್ರಿಯ ದೇವ ಮಕ್ಕಳೇ ಕೇಳಿರಿ, ದೇವರು ನಿಮಗೆ ರಕ್ಷಣೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆತನು ನಿನ್ನನ್ನು ಕಾಪಾಡುತ್ತಿದ್ದಾನೆ, ಭದ್ರಪಡಿಸುತ್ತಿದ್ದಾನೆ. ಪ್ರತಿ ವಿಧವಾದ ಕೇಡಿನಿಂದ ಉನ್ನತವಾದ ಸ್ಥಳದಲ್ಲಿ ದೇವರು ನಿಲ್ಲಿಸುತ್ತಾರೆ. ಆತನ ಮಹಿಮೆಯಿಂದ, ಆತನ ರಕ್ಷಣೆಯಲ್ಲಿ ಅಲಂಕರಿಸಲ್ಪಡುವುದಾದರೆ ಅದಕ್ಕಿಂತ ಶ್ರೇಷ್ಠವಾದ ಭಾಗ್ಯ ಇನ್ನೊಂದಿಲ್ಲ. ಹಾಗೆ ಕಣ್ಣು ಮುಚ್ಚರಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನೀವು ನಮಗೆ ಮಹಿಮೆಯನ್ನು, ರಕ್ಷಣೆಯನ್ನು ಕೊಡುವಂತಹ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ನಮಗೆ ಏನು ಅವಶ್ಯಕತೆಯೋ, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಏನು ಪ್ರಯೋಜನವೋ ಅದನ್ನು ಅನುಗ್ರಹಿಸುವಂತಹ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತೇವೆ. ಈ ದಿನ ಈ ವಾಗ್ದಾನ ಸಂದೇಶವನ್ನು ಯಾರ್ಯಾರು ಕೇಳುತ್ತಾ ಇದ್ದಾರೋ ನಮ್ಮ ಪ್ರಿಯರೆಲ್ಲರನ್ನು ಬಲವಾದ ನಿಮ್ಮ ಅಭಿಷೇಕದಿಂದ ತುಂಬಿಸಿರಿ, ನಿಮ್ಮ ಶಕ್ತಿಯಿಂದ ತುಂಬಿಸಿರಿ ಅಪ್ಪ. ಯಾರ್ಯಾರು ಯಾವ ಯಾವ ಅವಶ್ಯಕತೆಗಳಿಂದ ನಿಮ್ಮನ್ನು ದೃಷ್ಟಿಸುತ್ತಿದ್ದಾರೋ, ಯಾವ ಅದ್ಭುತ ಅವರ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ಕೋರುತ್ತಿದ್ದಾರೋ ಅದನ್ನು ನೀವೇ ನೆರವೇರಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.